ನೆಕ್ಸ್ಟ್ ಅದೇನ್ ಮಾಡ್ಬೇಕು ಸಾಹೇಬ್ರೆಲ್ಲ ಬಂದಿಲ್ಲ ಪೊಲೀಸರು ಒಂದ್ ನಿಮಿಷ ಹೇಳ್ತೀನಿ. ಇವತ್ತು ಈ ಕಡೆನೂ ಯುವಕರವ್ರೆ ಈ ಕಡೆನೂ ಯುವಕರವ್ರೆ ಅವ್ರಿಗೆ ತಕ್ಕ ಅವ್ರು ಮಾತಾಡ್ತಾರೆ ಇವ್ರ ತಕ್ಕ ಒಂದ್ ನಿಮಿಷ. ಈಗ ಅವ್ರ ತಕ್ಕ ಅವ್ರು ಮಾತಾಡ್ತಾರೆ ಇವ್ರ ತಕ್ಕ ಇವ್ರು ಮಾತಾಡ್ತಾರೆ. ಹಿರಿಕರೆಲ್ಲ ಮೂಲೆ ಗುಂಪು. ಯಾಕಂದ್ರೆ ಹಿರಿಕರು ಮಾತು ಕೇಳಲ್ಲ ಒಂದ್ ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಹಿರಿಕರು ಮಾತು ಕೇಳೋದಂತ ಸಮ್ಯತೆ ಒಬ್ಬನಿಗೂ ಇಲ್ಲ ಸರ್ ಇವತ್ತಿನ ಜನರೇಷನ್ ಅಲ್ಲಿ. ನಮ್ ಕಡೆ ಹೇಳ್ತೀನಿ ಇವ್ರ ಕಡೆ ಹೇಳ್ತೀನಿ. ನಮ್ ತಂದೆ ತಾತ ಎಲ್ಲ ಇದ್ರು ಇವ್ರ ಕಡೆ ಇದ್ರು ಎಲ್ಲರೂ ಇದ್ರು. ಅಟ್ಲೀಸ್ಟ್ ಕೇಳೋಂತ ಸಮ್ಯತೆ ಇತ್ತು ಎಲ್ಲ ಇತ್ತು. ಇವಾಗ ಇಲ್ಲ ಸರ್ ಮಾತಾಡ್ರೆ ಮೊಬೈಲ್ ಬಿಟ್ರು ಇಲ್ಲ ಇವ್ನ ಹಂಗಂದ ಇವ್ನ ಹಿಂಗಂದ. ಏನ್ ಸರ್ ಮೊಬೈಲ್ ಏನ್ ಕೆಲಸ ಮಾಡ್ತಾರೆ ಸರ್? ಏನ್ ಸರ್ ಅಲ್ಲ ಇರಿ ಸರ್ ಅದು ದ್ವೇಷ ಬೆಳೆಸಿದೆ ಸರ್. ಕರೆಕ್ಟ್ ಸರ್ ದ್ವೇಷ. ಇವ್ನು ಹಿಂಗ್ ಮಾಡ್ದ ಅಂತ ಒಬ್ಬ ದ್ವೇಷ ಬೆಳೆಸ್ಕೊತಾರೆ ಇವ್ನು ಹಿಂಗ್ ಮಾಡ್ದ ಅಂತ ದ್ವೇಷ ಬೆಳೆಸ್ತಾರೆ. ಇದೇ ನಡೀತಾರ ಸರ್ ಇಲ್ಲಿ ನಾವು ಅನ್ನೋದನ್ನ ಯಾವ್ದು ಮಾಡ್ತಾ ಇದ್ದೀವಿ. ಬಂದಿರೋದೇ ಅದಕ್ಕೆ ತಾನೆ. ಅದನ್ನೇ ನಾನು ಹೇಳ್ತಾ ಇರೋದಲ್ಲ ಎಲ್ಲಾರು ನಾನು ಇವ್ರನ್ನ ಮಾತಾಡೋದಲ್ಲ ನಿಮ್ಮನ್ನೊಬ್ಬನ್ನೇ ಮಾತಾಡ್ಬೇಕು. ಅವ್ರಾಗ್ಬೋದು ಇವ್ರಿಬ್ರು ಇದ್ರೇನೆ ನಿಮ್ಗೆ ಇಲ್ಲಿ ಜಾತ್ರೆ ಆಗೋದಾಗ್ಲಿ ಪೂಜೆ ಆಗೋದಾಗ್ಲಿ ಹೌದಲ್ವಾ? ಇಬ್ರು ಮಾತು ಕೇಳ್ಕೊಂಡು ನೀವು ಏನೇನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವು ಜಾತ್ರೆನೂ ಮಾಡಂಗಿಲ್ಲ ಏನು ಮಾಡಕ್ ಬರೋದಿಲ್ಲ. ಸಿಗಲ್ಲ ಯಾಕೆ ಅಂತಂದ್ರೆ ಕಾನೂನು ಹೋಗಿರೋದ್ರಿಂದ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ನಿಮ್ಮ ಹೆಸರು ದೇವರ ಜಾತ್ರೆ ಏನು ಏನಿದೆ ದೇವ್ರ ಕಾರ್ಯ ಮಾಡ್ಸ್ರಿ. ದೇವ್ರ ಬೀಗಾಕಿ ಏನು ಮುತ್ಕೊಳ್ಳೋದೇನಿದೆ ದೇವ್ರ ಬೀಗ ದೇವರಿಗೆ ಬೀಗ ಒಬ್ರು ಮಾತಾಡಲ್ಲ ಏನ್ ಮಾಡೋದು ಹೇಳ್ರಿ. ಈಗ ಈ ತರ ಮಾತಾಡಿದ್ರೆ ಒಂದರ ಸರಿ ಹೋಗುತ್ತಾ? ಸರಿ ನ್ಯಾಯ ಆಗುತ್ತಾ ಹೇಳ್ರಿ. ಅಧಿಕಾರಿಗೆ ಬಂದಿದ್ವಿ ನಾವು ನೆನ್ನೆ ಬಂದು ನಾವು ಇದನ್ನ ಕೊಟ್ಟಿದ್ವಿ ಕಂಪ್ಲೇಂಟ್ ಮಾಡಿದ್ವಿ. ಏನು ಯಾರನ್ನ ಅರೆಸ್ಟ್ ಮಾಡಿ ಅಂತ ನಾವೆಲ್ಲ ಏನು ಹೇಳಿಲ್ಲ ಸರ್. ನಾವು ಶಾಂತಿ ಸಭೆ ಮಾಡಿ ದಯಮಾಡಿ ನಮ್ಗೆ ಯಾರು ಸಪೋರ್ಟ್ ಇಲ್ಲ. ನಾವು ಗ್ರಾಮದಲ್ಲಿ ಕೂತ್ಕೊಂಡಾಗ ಎಲ್ಲಾರು ಮುನ್ಸ್ರೇನೆ ಹೋಗ್ರಿ ಹೋಗ್ರಿ. ನಮ್ಗೂ ಇವಾಗ 62 ವರ್ಷ ಆಯ್ತು ಸರ್. ನಾವು ಅವತ್ತಿಂದ ಕನ್ಸ್ಕಾಣ್ತಾ ಇದ್ವಿ ನಮ್ಮ ಮೊಮ್ಮಕ್ಳು ತಿರ್ಗಾ ಇದೇ ಪರಿಸ್ಥಿತಿ ಆದ್ರೆ ಇವತ್ತು ಹೇಳ್ತಿದ್ದೀನಿ ಸರ್. ಅಪ್ಪಿ ತಪ್ಪಿ ನಾವು ದೇವರನ್ನ ಎತ್ಕೋಬೇಕು ಅಂದ್ರೆ ತಿರ್ಗಾ 30 ವರ್ಷ ನಿಲ್ಸಿದ್ರು ಅಂತ ಹೇಳಿದಾರಲ್ಲ. ತಿರ್ಗಾ 30 ವರ್ಷ ಅಲ್ಲ ಇನ್ನು 50 ವರ್ಷ ಆದ್ರೂ ಆ ಜಾತ್ರೆ ಮಾಡಲ್ಲ ಸರ್. ಇದಂತೂ ಸತ್ಯ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೊಂದು ಹೇಳ್ತಿರೋದು ಈ ಮಾತನ್ನ. ಪ್ರತಿ ಒಬ್ರು ಎಲ್ಲ ಅಂತಂದಿರಂಗಿದ್ದೀವಿ. ಇವಾಗ್ಲೂ ಹಂಗೆ ಹೋಗೋಣ ದೇವ್ರ ಕೊಡಿ. ಬೇರೆ ಇನ್ನೇನು ನೀವೇನು ನಾವು ಬಂದು ಇಲ್ಲಿ ಇದು ತೊಳೆದ್ಬಿಟ್ಟು ಅಮ್ಮವ್ರಿಗೆಲ್ಲ ರೆಡಿ ಮಾಡಿ ಹುನ್ನಾರ ಹಾಕೊಂಡು ನಾವ್ ಎತ್ಕೊಂಡ್ ಬರಲ್ಲ ಸರ್. ಊರ್ ಮುಂದೆ ಸರ್ಕಾರಕ್ಕೆ ಬರ್ತೀರಾ ಅದನ್ನ ಮಾತ್ರ ನಮಗೆ ಕೊಡಿ. ಎತ್ಕೊಂತೀವಿ ಒಂದ್ ಇಷ್ಟು ದೂರ ಹೋಗಿ ಬರ್ತೀವಿ. ಬಿಟ್ರೆ ಬೇರೆ ನಾವೇನು ಕೇಳಿಲ್ಲ ಮುಂದೆ ಕೇಳೋದು ಇಲ್ಲ. ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಅನ್ಬೇಡಿ ನೀವು. ಅವ್ರು ಹೇಳೋದು ನಮ್ಮ ಗ್ರಾಮದವರು ದೊಡ್ಡವರು ಇವ್ರ ಮೇಲೆ ಹೇಳೋದು. ಅವ್ರು ನಮ್ಗೆ ಕೊಡಲ್ಲ ಅಂತಾರೆ, ನೀವು ಇವ್ರಿಗೆ ಕೊಡಲ್ಲ ಅಂತ ಇವಾಗ ಹೇಳಿದ್ರೆ ಅದು ತೀರ್ಮಾನ ಆಗುವಂತ ವಿಚಾರ. ನೀವು ನೀವು ಮಾತಾಡಿದ ಕರೆಕ್ಟ್ ನೀವೇ ತಿಳುವಳಿಕೆ ರೆಡಿ ಇಲ್ಲ ಅಂದ್ರೆ ಇಲ್ಲಿ ಮಾತಾಡ್ತಾ ಇದ್ದೀರಾ. ನೀವೆಲ್ಲರೂ ಕುಂಡ್ರಿಸಿ ತಿಳುವಳಿಕೆ ಹೇಳ್ಬೇಕು. ನಾವು ಹೇಳ್ತೀವಣ್ಣ ನಾವು ಹೇಳ್ತೀವಿ ಯಾರೊಬ್ಬರು ಕಂಪ್ಲೇಂಟ್ ಸರಿಯಾಗಿ ಓದಿಲ್ಲ. ಇನ್ನ ಕಂಪ್ಲೇಂಟ್ ಅಲ್ಲಿ ಹೇಳ್ತಿರೋ ನಮ್ಮ ದೇವಸ್ಥಾನ ಒಳಗಡೆ ಇಟ್ಟಲ್ಲ ಇದು ಮಾಡ್ತಿರಲ್ಲ ಕಂಪ್ಲೇಂಟ್ ಕರೆಕ್ಟ್ ಆಗಿಲ್ಲ. ನಾವು ನಾಶ ಮಾಡಿಲ್ಲ. ನಾವು ಹೇಳಿರೋದು ಜಾತ್ರಾ ಮಹೋತ್ಸವದಲ್ಲಿ ನಾವು ಈ ತರ ಬೇಡಿಕೆ ಇಟ್ವಿ. ಅವ್ರು ಕೊಟ್ಟಿಲ್ಲ ನಮ್ಗೆ ದೇವ್ರನ್ನ.
ಅದನ್ನ ನಾವು ಕಂಪ್ಲೇಂಟ್ ಜಾತ್ರೆ ಮಾಡಿದ್ರೆ ಉತ್ಸವ ಪೂರ್ತಿ ಹೋಗುತ್ತೆ. ಇಲ್ಲ ಅಂತಿಲ್ಲ. ಮಾಡ್ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ. ನೋಡಿ ಈಗ ನೋಡಿ ಈ ವಿಚಾರ ಕರೆಕ್ಟ್ ಬಂದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಮೊದಲನೇದಾಗಿ ತೇರ್ ಬಂತು ಯಾಕೆ ಅಂತಂದ್ರೆ ಇವ್ರು ದೇವ್ರು ಮುಗಿಸ್ಬಾರ್ದು ಅಂತೇಳಿ. ಈಗ ಜಾತ್ರೆ ಮಾಡಿದ್ರೆ ದೇವ್ರು ಕೊಡ್ತೀವಿ ಅನ್ನೋದು ಒಂದು, ಅದೇ ಜಾತ್ರೆ ಮಾಡದೇ ಇರೋ ಪರವಾಗಿಲ್ಲ ದೇವ್ರು ಕೊಡ್ಬಾರ್ದು ಅನ್ನೋ ಅರ್ಥದಲ್ಲೂ ಹೇಳಿರ್ತಾರೆ. ನಾವು ಜಾತ್ರೆನೇ ಮಾಡ್ತಾ ಇಲ್ಲ ನಿಮ್ಗೆ ಹೆಂಗ್ ಕೊಡ ದೇವ್ರು ಇವ್ರು ಹೇಳಿರ್ತಾರೆ, ಹೇಳ್ದೆ ಎಲ್ಲ ಬೇಡ. ಇಲ್ಲಿ ಏನ್ ಮಾತಾಡೋ ಅದನ್ನ ಮಾತಾಡು. ಸರ್ ನಾನು ಇವ್ರು ಕೇಳ್ತಾರೆ, ಹಂಗೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ವರ್ಷ ಕೊಡ್ತೀರಾ ಓಕೆ ಮಾಡೋಣ ಅಂತ ಎಲ್ಲ ಒಪ್ಕೊಂಡ್ರು. ಅದಾದ್ಮೇಲೆ ಯಾರಾದ್ರೂ ಮನೆಗಳಿಗೆ ದೇವ್ರ ಹಚ್ಕೊಂಡಾಗ ನಾವು ಹೋಗಿ ಎಲ್ಲೂ ಕೊಡ್ತೀವಿ. ನಾವೇ ಆಸೆ ಬಿದ್ದು ಏನೋ ಅದನ್ನೇ ಪೂಜಾರಪ್ಪನ ಕೇಳ್ಕೊಂಡು ಎತ್ಕೊಳ್ತೀವಿ. ಒಂದ್ ನಿಮಿಷ ಇವಾಗ ಒಬ್ಬ ದೇವರು ಯಾರೋ ಮನೆಗೆ ಒಂದು ಗ್ರೂಪ್ ರೇಷನ್ ತಗೊಂಡ್ ಹೋಗ್ತಾ ಇರ್ತಾರೆ. ಅವರು ರೆಸ್ಪಾನ್ಸಿಬಲಿ ಫುಲ್ ಕೊಟ್ಟೆ ಅವ್ರಿಗೆ ನಾವು ಏನೇ ಒಂದು ಆಯ್ತು ಅಂದ್ರು ದೇವಸ್ಥಾನ ಒಂದು ಡ್ಯಾಮೇಜ್ ಆದ್ರು ಹಿಂದೆ ಇದು ಅಂತ ಲಕ್ಷಾಂತರ ರೂಪಾಯಿ ಆಗ್ತದೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಏನೇನೋ ಒಂಚೂರು ಡ್ಯಾಮೇಜ್ ಆದ್ರೂ ಲಕ್ಷಾಂತರ ರೂಪಾಯಿ ನೀವೇ ಕಟ್ಕೊಡ್ಬೇಕು ದೇವ್ರಿಗೆ ಅಂತ ಅವ್ರು ಹೇಳ್ ಕಳ್ಸಿರ್ತೀವಿ. ಅಕಸ್ಮಾತ್ ಮಿಸ್ ಆಗಿ ಯಾರೋ ಒಬ್ರು ಬಂದು ದೇವ್ರ ನಿಂತ್ಕೊಂಡು ಬಿದ್ದೋಯ್ತು, ಅವ್ರ ಹತ್ರ ಕೇಳದ ಇವ್ರ ಹತ್ರ ಕೇಳದ ಸರಿ ಸರ್, ಸರಿ ನಮ್ಮನೆಗೆ ಹೆಚ್ಚಿದ್ರೆ ದೇವ್ರು ಕೊಡ್ತಾರ ಅಂತ ಹೇಳ್ತಾರಲ್ಲ. ಕೊಡ್ತೀರಾ? ಅಲ್ಲ ಸರ್, ನಾನೇನ್ ಹೇಳಿದ್ದು ಹೌದು ನಾನ್ ಹೇಳಿದ್ ಕೇಳ್ರಿ. ಕಂಡೀಷನ್ ಇದೆ, ಆ ಕಂಡೀಷನ್ ಒಪ್ಕೊಂಡು ಅವ್ರು ಕೈ ಮಾಡಿ ಕೊಟ್ರೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಮಾತಾಡೋದು ಬೇಡ.